ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ಟೆಕ್ ಇನ್ ಫಿಕ್ಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನು ನಿಮ್ಮ ವಿವೇಕ್. ಫ್ರೆಂಡ್ಸ್, ನಮ್ಮ ಒಂದು ಫೋನ್ನ ಗ್ಯಾಲರಿಯಲ್ಲಿ ಡಿಲೀಟ್ ಆದಂಥ ಫೋಟೋಸ್ ಆಗಿರಲಿ, ವೀಡಿಯೋಸ್ ಆಗಿರಲಿ, ಪ್ರತಿಯೊಂದು ಫೋಟೋಸ್ ವೀಡಿಯೋಸ್ ನಾನೀಗ ಹೇಳಕೊಳ್ತಿರೋ ಒಂದು ಅಪ್ಲಿಕೇಶನಲ್ಲಿ ಸ್ಟೋರ್ ಆಗಿರ್ತವೆ. ಅದರಲ್ಲಿ ನಿಮಗೆ ಬೇಕಾದದನ್ನು ರಿಕವರಿ ಸಹ ಮಾಡ್ಕೋಬೋದು, ಬೇಡವಾದದನ್ನು ಹಾಗೆ ಬಿಡ್ಬೋದು. ಹಾಗೆ ನಿಮಗೆ ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದರೆ, ಇವಾಗ ಈ ಒಂದು ಫೋನ್ ತೊಗೊಂಡು 2 ಇಯರ್ಸ್ ಆಗಿರುತ್ತೆ. ಇವಾಗ ಪ್ರೆಸೆಂಟ್ಲಿ ನಾನು ವೀಡಿಯೋ ನೋಡ್ತೀರಲ್ವಾ, ನೀವು 2 ಇಯರ್ಸ್ ಆಗಿರುತ್ತಲ್ವಾ, ಸ್ಟಾರ್ಟಿಂಗ್ ಅಲ್ಲಿಂದ ಇಲ್ಲಿವರೆಗೂ ನಿಮ್ಮ ಒಂದು ಫೋನ್ನ ಗ್ಯಾಲರಿಯಲ್ಲಿ ಮಿಸ್ಸಾಗಿ ಡಿಲೀಟ್ ಆಗಿರ್ಬೋದು, ಅಥವಾ ಬೇಕಂತಲೇ ಡಿಲೀಟ್ ಮಾಡಿರೋಂಥ ಫೋಟೋಸ್ಗಳು ಪ್ರತಿಯೊಂದು ಫೋಟೋಸ್ ಈ ಒಂದು ಅಪ್ಲಿಕೇಶನಲ್ಲಿ ಸ್ಟೋರ್ ಆಗಿರುತ್ತೆ. ಹಾಗೆ ಇನ್ನೊಂದು ಡೌಟ್ ಹೇಳೋದಾದರೆ, ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಬ್ರೋ ನಾವೊಂದು ಹಳೆ ಫೋನ್ ಯೂಸ್ ಮಾಡ್ತಿದ್ದೆ, ಇವಾಗ ಹೊಸ ಫೋನ್ ತೊಗೊಂಡು ಅದೇ ಸಿಮ್ನ ಇದಕ್ಕೆ ಹಾಕೊಂಡು ನಾನು ಇದರಲ್ಲಿ ಯೂಸ್ ಮಾಡ್ತಿದ್ದೀನಿ, ಇದರಲ್ಲೇ ಅಪ್ಲಿಕೇಶನ್ನ ನಾನು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದರೆ ಅದರಲ್ಲಿರೋ ಫೋಟೋಸ್ ಎಲ್ಲ ಇದರಲ್ಲಿ ಇರುತ್ತಾ ಅಂತ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ. ಅದಂತೂ ಸಾಧ್ಯ ಇಲ್ಲ. ನೀವು ಯಾವ ಫೋನಲ್ಲಿ ಫೋಟೋಸ್ನ ಡಿಲೀಟ್ ಮಾಡಿರ್ತೀರ ಅದೇ ಫೋನಲ್ಲಿ ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡಿ ಅದರಲ್ಲಿ 100% ಡಿಲೀಟ್ ಆದಂಥ ಫೋಟೋಸ್ ಆಗಿರಲಿ, ವೀಡಿಯೋಸ್ ಆಗಿರಲಿ ಇದ್ದೇ ಇರ್ತವೆ. ಅದು ನೀವು ಬೇಕಾದರೆ ರಿಕವರಿ ಸಹ ಮಾಡ್ಕೋಬೋದು. ಅದಕ್ಕಾಗಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ನನ್ನ ಚಾನಲ್ ವೀಡಿಯೋಸ್ನ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಆಲ್ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬನ್ನಿ ಹೇಗೆ ಅಂತ ನೋಡ್ಕೊಂಬರೋಣ. ಗೈಸ್, ನೀವು ಇಲ್ಲಿ ನೋಡ್ತಿರ್ಬೋದು, ನಾನೀಗ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ನಾನು ಆ್ಯಪ್ನ ಇನ್ಸ್ಟಾಲ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನೀವು ಇಲ್ಲಿ ಪ್ಲೇಸ್ಟೋರಿಗೆ ಬಂದುಬಿಟ್ಟು ಸರ್ಚಿಗೆ ಹೋಗ್ಬಿಟ್ಟು ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲಿ ಫೈಲ್ ರಿಕವರಿ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಸೊ ಫೈಲ್ ರಿಕವರಿ ಅಂತ ಸರ್ಚ್ ಮಾಡಿದ್ಮೇಲೆ ನಿಮಗೆ ಈ ಒಂದು ಸ್ಟಾರ್ಟಿಂಗ್ನಲ್ಲಿ ಅಪ್ಲಿಕೇಶನ್ ಕಾಣಿಸಿದೆಯಲ್ಲ, ಆ ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಆ್ಯಕ್ಚುಲಿ ನಾನು ಇದನ್ನು ಫಸ್ಟಾಗಲೇ ನಾನು ಇನ್ಸ್ಟಾಲ್ ಮಾಡಿದೆ. ನೀವು ಇನ್ಸ್ಟಾಲ್ ಮಾಡಿಲ್ಲ ಅಂತ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನೀವು ಡೈರೆಕ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹೋಗಿ ಇನ್ಸ್ಟಾಲ್ನ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಗೈಸ್, ಇದಾದಮೇಲೆ ನೀವು ಇಲ್ಲಿ ಇಂಟರ್ಫೇಸ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಫೋಟೋಸ್ ಮತ್ತು ವೀಡಿಯೋಸ್ ಅಂತ ಇದೆ. ಸೊ ಫೋಟೋ ವೀಡಿಯೋ ನಿಮಗಿಲ್ಲಿ ಯಾವ ವೀಡಿಯೋ ಬೇಕಾ ಅಥವಾ ಫೋಟೋ ಬೇಕಾ ಯಾವುದನ್ನು ಸಹ ಬೇಕಾದ್ರೆ ನೀವು ಇಲ್ಲಿ ರಿಕವರಿ ಮಾಡ್ಕೋಬೋದು. ಈಗ ನಾನು ಎಕ್ಸಾಂಪಲ್ ವೀಡಿಯೋದ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಈಗ ವೀಡಿಯೋದು ಹೇಳೋದಾದರೆ ಇಲ್ಲಿ 2 ಆಪ್ಷನ್ಸ್ ಇದೆ. ಸ್ಕ್ಯಾನ್ ಆಲ್ ಫೈಲ್ಸ್ ಅಂತ ಇದೆ ಮತ್ತು ಸ್ಕ್ಯಾನ್ ಡಿಲೀಟೆಡ್ ಫೈಲ್ಸ್ ಅಂತ ಇದೆ. ಸ್ಕ್ಯಾನ್ ಆಲ್ ಫೈಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಫೋನಲ್ಲಿ ಡಿಲೀಟ್ ಆಗಿರುವಂಥ ವೀಡಿಯೋಸ್ ಆಗಿರಲಿ ಮತ್ತು ಈಗ ಪ್ರೆಸೆಂಟ್ಲಿ ನಿಮ್ಮ ಗ್ಯಾಲರಿಯಲ್ಲಿ ಯಾವ್ಯಾವ ವೀಡಿಯೋಸ್ ಇದೆ ಎಲ್ಲ ಮಿಕ್ಸಲ್ಲಿ ಬರ್ತವೆ. ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಅದಕ್ಕಾಗಿ ನೀವು ಸಪ್ರೇಟಾಗಿ ಡಿಲೀಟೆಡ್ ವೀಡಿಯೋಸ್ನ ನೀವು ನೋಡಬೇಕು ಅಂತಂದರೆ ಇಲ್ಲಿ ಸ್ಕ್ಯಾನ್ ಡಿಲೀಟೆಡ್ ಫೈಲ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಗ್ಯಾಲರಿಯಿಂದ ಡಿಲೀಟ್ ಆಗಿರೋಂಥ ಪ್ರತಿಯೊಂದು ವೀಡಿಯೋಸು ಇಲ್ಲಿ ಇರ್ತವೆ. ಅದನ್ನು ಹೇಗೆ ರಿಕವರಿ ಮಾಡ್ಕೊಳ್ಳೋದನ್ನು ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ಬ್ಯಾಕ್ ಬಂದ ಮೇಲೆ ಇಲ್ಲಿ ಈಗ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಫೋಟೋ ಮೇಲೆ ಸೇಮ್ ಇದು ಅಷ್ಟೇ ಆ್ಯಸ್ ಇಟ್ ಈಸ್ ಸೇಮ್ ಆಗೇ ಇರುತ್ತೆ. ಸ್ಕ್ಯಾನ್ ಆಲ್ ಫೈಲ್ಸ್ ಅಂದರೆ ಎಲ್ಲ ಮಿಕ್ಸಲ್ಲಿ ಬರುತ್ತೆ ಮತ್ತು ಸ್ಕ್ಯಾನ್ ಡಿಲೀಟೆಡ್ ಫೈಲ್ಸ್ ಅಂತಂದರೆ ಸಪ್ರೇಟಾಗಿ ನಿಮಗೆ ಬರುತ್ತೆ. ಇವಾಗ ನಾನು ಸ್ಕ್ಯಾನ್ ಡಿಲೀಟೆಡ್ ಫೈಲ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಗೈಸ್, ನೀವು ಇಲ್ಲಿ ನೋಡ್ತಿರ್ಬೋದು, ಫೈನಲಿಗೆ ನನ್ನ ಒಂದು ಸ್ಕ್ಯಾನಿಂಗ್ ಎಲ್ಲ ಕ್ಲಿಯರ್ ಆಯಿತು. ನೀವು ಇಲ್ಲಿ ನೋಡ್ತಿರ್ಬೋದು ಡಿಲೀಟೆಡ್ ಫೋಟೋಸ್ 3300 ಫೋಟೋಸ್ ನನ್ನ ಒಂದು ಫೋನಿಂದ ಗ್ಯಾಲರಿಯಿಂದ ಡಿಲೀಟ್ ಆಗಿರುವಂಥ ಫೋಟೋಸ್ಗಳು 3300 ಫೋಟೋಸ್ಗಳಿವೆ. ಈಗ ನಾನು ಫೋಟೋಸ್ನ ಚೆಕ್ ಮಾಡಿದವರೆ ಇಲ್ಲಿ ನಿಮಗೆ ಆಲ್ ಅಂತ ಕಾಣಿಸ್ತಿದ್ದಿಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ನ ಸಹ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು ಪ್ರತಿಯೊಂದು ಡಿಲೀಟ್ ಆಗಿರೋಂಥ ಫೋಟೋಸ್ ಎಲ್ಲ ಇಲ್ಲಿ ಇವೆ. ನಿಮಗೆ ಇದರಲ್ಲಿ ಯಾವ ಫೋಟೋಸ್ ಬೇಕು, ಯಾವ ಫೋಟೋಸ್ ಬೇಡ ಅಂತ ನೋಡಿಬಿಟ್ಟು ನೀವು ರಿಕವರಿ ಮಾಡ್ಕೋಬೋದು ಅಥವಾ ಹಾಗೇ ಬಿಡ್ಬೋದು. ಎಕ್ಸಾಂಪಲ್ ನಾನು ಇವಾಗ ಒಂದು ಫೋಟೋನ ರಿಕವರಿ ಮಾಡಿ ತೋರಿಸಿ ನೋಡಿ ಯಾವ ಥರ ಮಾಡೋದು ಅಂತ. ಫ್ರೆಂಡ್ಸ್, ನಾನು ಇವಾಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ನಾನು ಇವಾಗ ಇಲ್ಲಿ ಮೇಲ್ಗಡೆ ರಿಕವರ್ ಅಂತ ಕಾಣಿಸ್ತಿರ್ಬೋದು ನಿಮಗೆ. ರಿಕವರ್ ಮೇಲೆ ನಾನು ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಸ್ಕ್ಯಾನಿಂಗ್ ಆಗುತ್ತೆ. ಗೈಸ್, ನೋಡ್ತಿರ್ಬೋದು ಫೈಲ್ ಸೇವ್ ಟು ಅಂತ ಇದೆ, ಅಂದರೆ ಈ ಒಂದು ಫೋಟೋಸ್ ನನ್ನ ಗ್ಯಾಲರಿಗೆ ರಿಕವರಿ ಆಗಿದೆ. ಗೈಸ್, ನಿಮಗೆ ಇಲ್ಲಿ ಪ್ರೂಫ್ ಸಹ ನಾನು ತೋರಿಸ್ತಿದ್ದೆ ನೋಡಿ. ಇಲ್ಲಿ ನಾನು ರಿಕವರಿ ಮಾಡಿದಂಥ ಫೋಟೋಸ್ ಇಲ್ಲಿ ಬಂದು ಸೇವ್ ಆಗಿದೆ. ಕೆಲವೊಂದು ಫೋನಲ್ಲಿ ಫೋಟೋ ಬಂದುಬಿಟ್ಟು ಸ್ಟಾರ್ಟಿಂಗಲ್ಲೇ ಸೇವ್ ಆಗಿರುತ್ತೆ. ಇನ್ನು ಕೆಲವೊಬ್ಬರು ಫೋನಲ್ಲಿ ಯಾವ ಒಂದು ಇಯರ್ನ ಡೇಟ್ನಲ್ಲಿ ಅದು ಸೇವ್ ಆಗಿರುತ್ತೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಬೇಕಾಗುತ್ತೆ. ಅದು ಅಲ್ಲಿ ಬಂದು ಸೇವ್ ಆಗಿರುತ್ತೆ. ಕೆಲವೊಂದು ಫೋನಲ್ಲಿ ಸ್ಟಾರ್ಟಿಂಗ್ ಸೇವ್ ಆಗಿರುತ್ತೆ, ಇನ್ನು ಕೆಲವೊಂದು ಫೋನಲ್ಲಿ ಅದು ಆ ಒಂದು ಡೇಟ್ಗೆ ಹೋಗಿ ನೀವು ಚೆಕ್ ಮಾಡಬೇಕಾಗುತ್ತೆ. ಕೆಲವೊಬ್ಬರು ಸ್ಟಾರ್ಟಿಂಗ್ಗೆ ಫೋಟೋಸ್ ಬರಬೇಕಲ್ಲ, ಸೇವ್ ಆಗಿಲ್ಲ ಅಂತ ಕನ್ಫ್ಯೂಸ್ ಆಗ್ತಾರೆ. ಆ ಒಂದು ಡೇಟ್ನಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ, ಅದು 100% ರಿಕವರಿ ಆಗೇ ಆಗಿರುತ್ತೆ. ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಯೂಸ್ ಇದ್ದೇ ಇರುತ್ತೆ, ಅವ್ರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಬೈ ಬಾಯ್.